ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ನವರಿಗೆ ಇರುತ್ತೆ. ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡಿನ ಅಧಿಕಾರಿಗಳಿಗೆ ಈ ಒಂದು ಮನವಿ ವಿಡಿಯೋ ಮಾಡ್ಕೊತಾ ಇರುವಂಥದ್ದು. ನಮ್ಮ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಈ ವಿಡಿಯೋ ಮನವಿ ಮಾಡ್ಕೊತಾ ಇರುವಂಥದ್ದು ಏನಂದರೆ, ನೀವು ಈಗಾಗಲೇ ಹೇಳಿದ್ರಿ ಏನಂತಂದರೆ, ನಾವು ಕಾಲ್ ಮಾಡಿದಾಗ, ನಮ್ಮ ವಿದ್ಯಾರ್ಥಿಗಳು ಕಾಲ್ ಮಾಡಿದಾಗ, ನಾವುಗಳು ಕಾಲ್ ಮಾಡಿದಾಗ ಕೂಡ ನೀವು ಒಂದು ಮಾಹಿತಿ ಕೊಟ್ಟಿರೋದಂದರೆ ಮುಂದಿನ ವಾರದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರಿ. ಆದರೆ ಈ ವಾರ ಕೂಡ ಯಾವುದು ಬರಲಿಲ್ಲ. 2 ವಾರ ಆಯಿತು ರಿಸಲ್ಟ್ಗೆ ವೇಟ್ ಮಾಡ್ತಾ ಇರುವಂಥದ್ದು. ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸಬ್ಸ್ಕ್ರೈಬ್ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾ ಇರೋದು ಅಂತಂದರೆ, ನಮ್ಮ ಮನೆಯಲ್ಲಿ ನಾವು ರಿಸಲ್ಟ್ ಸಲ ಕಾಯ್ತಾ ಇದ್ದೀವಿ. ನಾವು ಇನ್ನು ಮುಂದೆ ಇಂಟರ್ನ್ಶಿಪ್ಪಿಗೆ ಹೋಗಬೇಕು. ಆ ಇಂಟರ್ನ್ಶಿಪ್ಗೆ ಹೋಗ್ಬೇಕಂದ್ರೆ ರಿಸಲ್ಟ್ ಬರಬೇಕು. ಆಮೇಲೆ ಮನೆಯಲ್ಲಿ ಕೂಡ ರಿಸಲ್ಟ್ ಸಲ ಕಾಯ್ತಾ ಇದ್ದಾರೆ. ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಮದುವೆ ಮಾಡಿಬಿಡ್ತಾರೆ, ಅಥವಾ ಕಾಲೇಜುಗಳನ್ನ ಬಿಡಿಸಿಬಿಡ್ತಾರೆ. ಸೊ ಹೀಗಾಗಿ ನಮಗೆ ಒಂದು ತುಂಬ ಮಾನಸಿಕವಾಗಿ ಟೆನ್ಷನ್ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಏನಾದರೂ ಮಾಹಿತಿ ಕೊಡಿ ಅಂತ ನನಗೆ ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಕಾಮೆಂಟ್ಸ್ ಮುಖಾಂತರ ಇರ್ಬೋದು, ಅಥವಾ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ತಾ ಇರುವಂಥದ್ದು, ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜನ್ನು ಕೇಳ್ತಾ ಇರುವಂಥದ್ದು. ಸೊ ದಯಮಾಡಿ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡಿನ ಅಧಿಕಾರಿಗಳಿಗೆ ಒಂದು ವಿನಂತಿ ಅಂದರೆ, ಆದಷ್ಟು ಬೇಗ ಅನ್ನೋದಕ್ಕಿಂತ ನಾಳೆಗೆ ನಮ್ಮ ರಿಸಲ್ಟ್ಗಳನ್ನು ಡಿಕ್ಲರೇಷನ್ ಮಾಡಿ. ನಾಳೆ ಈವ್ನಿಂಗ್ ಒಳಗಡೆ ನಮ್ಮ ರಿಸಲ್ಟ್ಗಳನ್ನು ಕೊಟ್ಟರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾವ ರಿಸಲ್ಟ್ ಅಂತಂದರೆ, ನಮ್ಮ ಪ್ಯಾರಾಮೆಡಿಕಲದು 1ನೇ ವರ್ಷ ಮತ್ತು 2ನೇ ವರ್ಷದಲ್ಲಿ ಏನು ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದ್ರು, ಆ ರೀವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿರುವಂತಹ ವಿದ್ಯಾರ್ಥಿಗಳದ್ದು ರಿಸಲ್ಟು ಇನ್ನೂ ಪೆಂಡಿಂಗ್ ಇದೆ. 2 ವಾರಕ್ಕಿಂತ ಹೆಚ್ಚಾಯಿತು. ನೀವು ಕೊಟ್ಟಂಥ ಮಾಹಿತಿ ಪ್ರಕಾರ 2 ವಾರ ಆಯಿತು, ಇವಾಗ ರಿಸಲ್ಟ್ ಇನ್ನೂ ಕೂಡ ಬಂದಿಲ್ಲ. ಸೊ ದಯಮಾಡಿ ನಮ್ಮ ಈ ಒಂದು ವಿಡಿಯೋ ನಿಮಗೇನಾದರೂ ರೀಚ್ ಆಗಿದ್ದರೆ, ವಿದ್ಯಾರ್ಥಿಗಳ ಒಂದು ಕಷ್ಟವನ್ನು ತಿಳ್ಕೊಂಡು, ಯಾಕಂತಂದರೆ ಆ ವಿದ್ಯಾರ್ಥಿಗಳಿಗೆ ಒಂದು ರಿಸಲ್ಟ್ ಅಂದರೆ ಒಂಥರ ಭಯನೂ ಹೌದು. ಒಂದು ರಿಸಲ್ಟ್ ಪಾಸಾಗಿ ಬಂದರೆ ಸಂತೋಷ ವಿಷಯ. ಸೊ ಹಿಂಗಿರ್ಬೇಕಾದ್ರೆ ನೀವು ರಿಸಲ್ಟ್ ಕೊಡ್ರಿ. ಆಮೇಲೆ ನಾವು ರಿಸಲ್ಟಲ್ಲಿ ಏನು ಎಕ್ಸೆಪ್ಟೇಷನ್ ಮಾಡುವಂಥದ್ದು ಏನು ರಿಸಲ್ಟ್ ನೀವೇನು ಕೊಡ್ತಾ ಇಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿರುವಂಥದ್ದು. ರಿಸಲ್ಟಲ್ಲಿ ಏನೂ ಬದಲಾವಣೆ ಮಾಡ್ತಾ ಇಲ್ಲ. ಅದು ಕೂಡ ಒಂದು ದೊಡ್ಡ ಪ್ರಾಬ್ಲಮ್ಮು. ಏನು ರಿವ್ಯಾಲ್ಯೂಷನ್ ಹಾಕೋಕ್ಕಿಂತ ಮೊದಲು ನೀವು ಮಾರ್ಕ್ಸ್ ಇರುತ್ತೆ, ಅದನ್ನೇ ಇಟ್ಟು ಕಳಿಸುವಂಥದ್ದು ಒಂದು ದೊಡ್ಡ ಕಂಪ್ಲೇಂಟು ಎಲ್ಲ ಕಡೆಯೂ ಕೂಡ. ಹೀಗಾಗಿ ಏನು ರಿಸಲ್ಟಲ್ಲಿ ನಾವು ಎಕ್ಸೆಪ್ಟೇಷನ್ ಮಾಡ್ತಾಯಿಲ್ಲ, ಆದಷ್ಟು ಬೇಗ ನಮ್ಮ ರಿಸಲ್ಟ್ ನಮ್ಗೆ ಕೊಟ್ಟರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದು ನಮ್ಮ ಕಡೆಯಿಂದ ಒಂದು ಮನವಿಯನ್ನು ಮಾಡ್ಕೊತೀವಿ. ವಿದ್ಯಾರ್ಥಿಗಳ ಎಲ್ಲವನ್ನು ಸೇರಿಸಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇರೋದೇನಂತಂದರೆ, ರಿಸಲ್ಟನ್ನು ನಮಗೆ ನಾಳೆಗೆ ಈವ್ನಿಂಗ್ ಒಳಗಡೆ ಕ್ಲಿಯರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ.